ಹೇಗಿದ್ದೀರಿ ಮೊದಲಿಗೆ ಅದೇ ರೀತಿಯಾಗಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಕೂಡ ಆರಂಭವಾಗಿರುವಂತದ್ದು ನೀವು ಎಲ್ಲಿದ್ದೀರಿ ಆ ಸ್ಥಳದ ಮಾಹಿತಿಯನ್ನ ಹಂಚಿಕೊಳ್ಳತಾ ಹೋಗೋದಾದ್ರೆ ಸ್ಮಿತಾ ರಮ್ಯಾ ವೀಕ್ಷಕರಿಗೆ ನಾವು ಅಯೋಧ್ಯೆಯ ಪರಮ ಪವಿತ್ರ ಸರಯೂ ನದಿಯ ಮಧ್ಯಭಾಗದಿಂದ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ ನನ್ನ ಹಿಂದೆ ಮುಂದೆ ಎಲ್ಲಾ ಕಡೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಸರಯೂ ನದಿ ಈ ಸರಯೂ ನದಿಯ ದಂಡೆಯ ಮೇಲೇನೆ ನಿರ್ಮಾಣವಾಗಿದೆ ಅಯೋಧ್ಯ ನಗರಿ ರಾಮಾಯಣದ ಇತಿಹಾಸವನ್ನ ಹಾಗೆ ಪುರಾಣಗಳ ಪುಟಗಳನ್ನು ತಿರುವಿ ನೋಡಿದಾಗ ರಾಮಾಯಣಕ್ಕೂ ಶ್ರೀರಾಮನ ಜನ್ಮಕ್ಕೂ ಹಾಗೆ ಆತನ ಜೀವಿತಾವಧಿಗೂ ಈ ಸರಯೂ ನದಿಗೂ ಅವಿನಾಭಾವ ಸಂಬಂಧ ಈ ಸರಯೂ ನದಿಯ ದಂಡೆ ಮೇಲೇನೆ ಅನತಿ ದೂರದಲ್ಲೇನೆ ಇರೋದು ರಾಮ ಜನ್ಮಭೂಮಿಯ ಭವ್ಯವಾದ ಮಂದಿರ ಹಾಗೆ ಅಯೋಧ್ಯೆಗೆ ಬರುವ ಪ್ರತಿ ಭಕ್ತರು ಕೂಡ ಈ ಸರಯೂ ನದಿಯ ದರ್ಶನವನ್ನ ಪಡ್ಕೊಳ್ತಾರೆ ನಾವು ನೆನೆಯಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದಲ್ಲಿ ಸರಯೂ ಆರತಿಯ ವಿಹಂಗಮ ದೃಶ್ಯಗಳನ್ನ ಕೂಡ ತೋರಿಸಿದ್ವಿ ಸರಯೂ ನದಿಯ ಮತ್ತಷ್ಟು ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ ರಮ್ಯಾ ಪ್ರಮುಖವಾಗಿ ರಾಮನ ಜನ್ಮದಿಂದ ಹಿಡಿದು ಆತ ರಾಮ ಆ ಒಂದು ಜೀವಿತಾವಧಿ ಏನಿದೆ ರಾಮನ ಅವತಾರ ಅದನ್ನ ಸಂಪೂರ್ಣಗೊಳಿಸಿ ತನ್ನ ವೈಕುಂಠ ತನ್ನ ಮೂಲ ನಿವಾಸ ವೈಕುಂಠಕ್ಕೆ ತೆರಳಿದ್ದು ಕೂಡ ಇದೇ ಸರಯೂ ನದಿಯಲ್ಲಿ ಜಲಸಮಾಧಿಯಾಗಿ ಅನ್ನೋ ಪುರಾಣದಲ್ಲಿ ಉಲ್ಲೇಖಗಳಿದೆ ಸರಯೂ ನದಿಯನ್ನ ಪ್ರಮುಖವಾಗಿ 3 ಘಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ರಮ್ಯಾ ಒಂದು ನಯಾಘಾಟ್ನಲ್ಲೇನೆ ನೆನ್ನೆ ನಾವು ಏನು ಸರಯೂ ಆರತಿಯನ್ನ ತೋರಿಸಿದ್ವಿ ಅದು ನಡೆಯುತ್ತೆ ಹಾಗೆ ಮತ್ತೊಂದು ಗುಪ್ತಾರ್ ಘಾಟ್ ಅಂತೇಳಿ ಈ ಗುಪ್ತಾರ್ ಘಾಟ್ ಏನಿದೆ ಗುಪ್ತಾರ್ ಘಾಟ್ನ ಆ ಪ್ರದೇಶದಲ್ಲೇನೆ ರಾಮ ತನ್ನ ರಾಮ ಅವತಾರವನ್ನ ಸಮಾಪನೆಗೊಳಿಸ್ಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ ಜಾಗ ಅಂತ ಹೇಳಲಾಗುತ್ತೆ ಅಲ್ಲೇನೆ ರಾಮ ಜಲಸಮಾಧಿ ಆದ ಅಂತ ಕೂಡ ಹೇಳಲಾಗುತ್ತೆ ಇದಾದ ನಂತರದಲ್ಲಿ ಬರುತ್ತೆ ಲಕ್ಷ್ಮಣ ಕೂಡ ತನ್ನ ಲಕ್ಷ್ಮಣ ಜನ್ಮದ ಅವಧಿಯನ್ನ ಮುಗಿಸಿದ ನಂತರದಲ್ಲಿ ಜಲಸಮಾಧಿ ಆಗ್ತಾನೆ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖಗಳಿದೆ ಆತ ಜಲಸಮಾಧಿ ಆದ ಜಾಗವನ್ನ ಲಕ್ಷ್ಮಣ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ ಈ ರೀತಿ 3 ಘಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಸರಯೂ ನದಿಯನ್ನ ಈ 3 ಘಾಟ್ಗಳಲ್ಲೂ ಕೂಡ ಭಕ್ತಾದಿಗಳು ರಾಮನ ದರ್ಶನವನ್ನ ಮಾಡಲಿಕ್ಕೆ ಬರುವಂತಹ ಭಕ್ತಾದಿಗಳು ಈ 3 ಘಾಟ್ನ ದರ್ಶನವನ್ನ ಮಾಡ್ತಾರೆ ಆದ್ರೆ ಪುರಾಣದ ಉಲ್ಲೇಖದಲ್ಲಿ ಸರಯೂ ನದಿಯನ್ನ ಶಾಪಗ್ರಸ್ತ ನದಿ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ ರಮ್ಯಾ ಯಾಕೆ ಅಂತಂದ್ರೆ ಶ್ರೀರಾಮ ಮಹಾಪುರುಷ ಆತನನ್ನ ಜಲಸಮಾಧಿ ಆಗ್ಲಿಕ್ಕೆ ಬಿಟ್ಟಿದ್ದಕ್ಕೆ ಕುಪಿತಗೊಂಡ ಶಿವ ಸರಯೂ ನದಿಗೆ ಶಾಪ ಕೊಡ್ತಾನೆ ಅನ್ನೋದು ಉಲ್ಲೇಖ ಇದೆ ಈ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಯಾರು ಈ ನದಿಯ ನೀರನ್ನ ಸ್ಪರ್ಶ ಮಾಡ್ತಾರೆ ಅವರು ಪಾಪ ಮಾಡಿದಷ್ಟೇ ಅವರಿಗೆ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಉಲ್ಲೇಖ ಇದೆ ನಂತರದಲ್ಲಿ ಸರಯೂ ಮಾತೆ ಹೋಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ ನನ್ನ ತಪ್ಪಿಲ್ಲ ರಾಮ ಮಹಾಪುರುಷ ಆತ ಜಲಸಮಾಧಿ ಆಗ್ಲಿಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಹೋಗಿ ಶಿವನಲ್ಲಿ ಮನವಿ ಮಾಡ್ಕೊಂಡಾಗ ಶಿವ ಸರಯೂ ನದಿಯನ್ನ ಆ ಒಂದು ಶಾಪದಿಂದ ವಿಮುಕ್ತಳನ್ನಾಗಿ ಮಾಡ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ ಈ ರೀತಿಯಾಗಿ ರಾಮಾಯಣದ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಪ್ರಸ್ತಾಪವಾಗುವ ಸರಯೂ ನದಿ ಅದೇ ಸರಯೂ ನದಿಯ ಮಧ್ಯಭಾಗದಿಂದ ನಾವು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನೇರ ಪ್ರಸಾರದಲ್ಲಿ ಸರಯೂ ನದಿಯ ಪುರಾಣ ಹಾಗೆ ರಾಮಾಯಣದಲ್ಲಿ ಆದ ಉಲ್ಲೇಖಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಕೇವಲ ರಾಮ ಜನ್ಮಭೂಮಿ ಹಾಗೆ ಅಲ್ಲಿನ ಮಂದಿರದ ಬಗ್ಗೆ ಮಾತ್ರ ಮಾಹಿತಿ ಅಲ್ಲ ಅಯೋಧ್ಯೆಗೆ ಬಂದರೆ ಯಾವೆಲ್ಲ ಜಾಗಕ್ಕೆ ಹೋಗಬೇಕು ಯಾವೆಲ್ಲ ಜಾಗವನ್ನು ತಪ್ಪದೇ ವೀಕ್ಷಣೆ ಮಾಡಬೇಕು ಹಾಗೆ ಆ ಜಾಗದ ಪುರಾಣ ಹಾಗೆ ಐತಿಹಾಸಿಕ ಹಿನ್ನೆಲೆ ಮಹತ್ವ ಏನು ಅನ್ನೋದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ ರಮ್ಯಾ ರಂಗನಾಥ್ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ